ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಮಳೆ ಕೇವಲ 60 ನಿಮಿಷಗಳ ಮಹಾಮಳೆಗೆ ಅಲ್ಲೋಲ ಕಲ್ಲೋಲ. ಆಲಿಕಲ್ಲು ಅಬ್ಬರ, ಮರಗಳು ಧರೆಗೆ ಉರುಳಿ ಹಲವು ಅವಾಂತರ. 111 ಮಿಲಿಮೀಟರ್ ಮಳೆ, 10ಕ್ಕೂ ಹೆಚ್ಚು ಜನರ ಜೀವ ತೆಗೆದಿದ್ದು ಹೇಗೆ? ಗಾಳಿ ಮಳೆಗೆ ಅಮಾಯಕರು ಬಲಿ. ಈ ಸಾವಿಗೆ ಹೊಣೆ ಯಾರು? ನನ್ನ ಗಾಡಿನೂ ಹೋಯ್ತಾ ಅದರಲ್ಲಿ. साल का एक 4 साल की बच्ची है मुझे मदद को वापस ला दो. ಹುಡುಗ ಫಸ್ಟ್ ಪಿ ಯು ಪಾಸ್ ಆಗಿಬಿಟ್ಟಿರೋದ್ರಿಂದ ತಾಯಿ ಜೊತೆ ಬಟ್ಟೆ ತಗೋಣ ಅಂತ ಮನೆಯಿಂದ ಬಂದಿದ್ದಾನೆ. ಆ ಕಂಬದಲ್ಲ ಬೆಸ್ಕಾಂ ಕಂಬದಲ್ಲಿ ಸಡನ್ ಶಾಕ್ ಹೊಡೆದಿದೆ. ಮಳೆ ಇವತ್ತು ನೋಡೋದು ಆಲೆಕಲ್ಲು. ನನ್ನ ಇತಿಹಾಸದಲ್ಲೇ ನಾನು ಬೆಂಗಳೂರಲ್ಲಿ ಆ ರೀತಿ ಮಳೆ ಬಂದಿದ್ದು ನಾನು ನೋಡಿಲ್ಲ. ಆ ರೀತಿ ಬಂದಿದೆ, ಗಾಳಿ ಬಂದಿದೆ. 7 ಜನ ಸಾವು ಆಗಕ್ಕೆ ಕಾರಣ ಅಧಿಕಾರಿಗಳು. ಅಧಿಕಾರಿ ಮೇಲೆ ಎಡವಟ್ಟು ಅಂತ ಯಾಕೆ ಹೇಳ್ತೀನಿ? ಅಧಿಕಾರಿಗಳು ಏನು ಎಡವಟ್ಟು ಇಲ್ಲ. GBA ಕಮಿಷನರ್ಗೆ ಹೋಗ್ಬಿಟ್ಟು ಹೇಳಿದೀವಿ, ಮತ್ತೆ ಅದು GBA ಅಧಿಕಾರಿಗಳು ಎಲ್ಲರಿಗೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗಿದ್ವಿ. ಏನು ಕಾರ್ಯನೇ ಮಾಡ್ತಾ ಇಲ್ಲ, ಕೆಲಸನೇ ಮಾಡ್ತಾ ಇಲ್ಲ ಸರ್ ಇವರೆಲ್ಲ. ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು ತನಿಖೆ ಮಾಡಿದ್ವಿ. ಇದ್ದಕ್ಕಿದ್ದಂತೆ ಸುರಿದ ಮಳೆ ಇನ್ನಿಲ್ಲದ ಅವಾಂತರಗಳನ್ನು ಸೃಷ್ಟಿಸಿಬಿಟ್ಟಿದೆ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಮಳೆ ಬಂದು ಮನೆಗಳಿಗೆ ನೀರು ನುಗ್ಗಿದ್ರೆ ಪರವಾಗಿಲ್ಲ, ಆದರೆ ಈ ಮಳೆ ಮರಣ ಮಳೆಯಾಗಿ ಪರಿಣಮಿಸಿದೆ. ಕೆಲವೇ ನಿಮಿಷಗಳಲ್ಲಿ 10ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಎಂದಿನಂತೆ ಇದು ಒಂದು ಸಾಮಾನ್ಯ ಮಳೆ ಅಂತ ಅಂದುಕೊಂಡವರು ಈಗ ಮಸಣ ಸೇರಿದ್ದಾರೆ. ಬೆಂಗಳೂರಲ್ಲಿ ಮರಣ ಮಳೆ, 60 ನಿಮಿಷಗಳಲ್ಲಿ ನರಕ ದರ್ಶನ. ಬಸ್, ಕಾರು ಅಪ್ಪಚ್ಚಿ, ಆಟೋ ಪಲ್ಟಿ, ಕಾಂಪೌಂಡ್ ಕುಸಿತ, ಕರೆಂಟ್ ಶಾಕ್. 10 ಮಂದಿ ಜೀವ ತೆಗೆದ ಅಕಾಲ ಮಳೆ. ಕೇರಳ, UP, ಅಸ್ಸಾಂನವರು ಬಲಿ. ಬಿರು ಬೇಸಿಗೆ ಜನರನ್ನ ಬಾಧಿಸಿತ್ತು. ಮಳೆ ಬಂದ್ರೆ ಸಾಕಪ್ಪ ಅಂತ ನಿಟ್ಟುಸಿರು ಬಿಡುವಂತಾಗಿತ್ತು. ಆದರೆ ಅಕಾಲದಲ್ಲಿ ಮಳೆ ಬಂದ್ರೆ ಹೇಗಿರುತ್ತೆ ಅಂತ ಬುಧವಾರ ಸಂಜೆ ಬಂದ ಮಳೆ ತೋರಿಸಿದೆ. ಇಂಥ ಮಳೆ ಎಂದಿಗೂ ಬೇಡ ಅಂತ ಜನರು ಭಯಪಡುವಂತಾಗಿದೆ. ಕೇವಲ 60 ನಿಮಿಷಗಳ ಕಾಲ ಸುರಿದ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಅಮಾಯಕರನ್ನ ಬಲಿ ಪಡೆದುಕೊಂಡಿದೆ. 16 ಕುಟುಂಬಗಳನ್ನ ಕಣ್ಣೀರು ಹಾಕುವಂತೆ ಮಾಡಿದೆ. ಬುಧವಾರ ಬೆಂಗಳೂರಲ್ಲಿ ಮಳೆ ಬರುತ್ತೆ ಅಂತ ಹೇಳಲಾಗಿತ್ತು. ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿತ್ತು. ಆದರೆ ಮಳೆಯ ಭೀಕರತೆಯನ್ನ ಊಹಿಸದ ಜನರು ತಮ್ಮ ಪಾಡಿಗೆ ತಾವು ನಿತ್ಯ ಕೆಲಸಗಳನ್ನು ಮಾಡ್ತಾ ಇದ್ರು. ಸಂಜೆ ಆಗ್ತಾ ಇದ್ದಂತೆ ಮಳೆ ಬಂದಾಗ ಇದು ಸಾಮಾನ್ಯ ಮಳೆ, ಅಕಾಲಿಕ ಮಳೆ ಆಗಿದ್ದರಿಂದ ಆಲಿಕಲ್ಲು ಬೀಳ್ತಾ ಇದೆ ಅಂತ ಸಂಭ್ರಮಿಸಿದ್ರು. ಆದರೆ ಸಂಭ್ರಮಿಸುವ ಹೊತ್ತಲ್ಲೇ ಭೀಕರ ದುರಂತವೊಂದು ನಡೆದೋಗಿತ್ತು. ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸುವಂತಹ ಮರಣ ಮೃದಂಗ ಅದಾಗಿತ್ತು. ಸಂಜೆ 6 ಗಂಟೆ, ಸ್ಥಳ ಶಿವಾಜಿನಗರ, ಬೌರಿಂಗ್ ಆಸ್ಪತ್ರೆ. ಬೆಂಗಳೂರಲ್ಲಿ ಬುಧವಾರ ಸಂಜೆ ಸುಮಾರು 5:05 ಅಷ್ಟೊತ್ತಿಗೆ ಮಳೆ ಶುರುವಾಗಿತ್ತು. ಬೆಂಗಳೂರಿನ ಎಲ್ಲ ಕಡೆ ಒಮ್ಮಿಂದೊಮ್ಮೆಲೆ ವರುಣ ಆರ್ಭಟಿಸಿದ್ದ. ಮಳೆ ಬರಲ್ಲ ಅಂತ ತಮ್ಮ ಕೆಲಸಗಳಲ್ಲಿ ತಾವು ತಲ್ಲೀನರಾಗಿದ್ದವರೆಲ್ಲ ಒಮ್ಮೆಲೆ ಮಳೆಯಿಂದ ರಕ್ಷಣೆ ಪಡೆಯಲು ಹೋಗಿದ್ರು. ಯಾರ್ಯಾರು ಎಲ್ಲೆಲ್ಲಿ ಇದ್ರೋ ಅಲ್ಲೇ ಒಂದು ಸುರಕ್ಷಿತ ಪ್ರದೇಶವನ್ನು ಹುಡುಕಿಕೊಂಡಿದ್ರು. ಅದೇ ರೀತಿ ಶಿವಾಜಿನಗರದಲ್ಲಿ ಇದ್ದವರು ಸಹ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಳಿ ಬೀದಿ ಬದಿ ವ್ಯಾಪಾರಿಗಳು ಹಾಕಿದ್ದ ಟಾರ್ಪಲ್ ಕೆಳಗೆ ಹೋಗಿದ್ರು. ಸುಮಾರು 10-15 ಮಂದಿ ಆ ಕಾಂಪೌಂಡ್ ಬಳಿಯ ಟಾರ್ಪಲಿನ್ ಕೆಳಗೆ ಆಶ್ರಯ ಪಡೆದುಕೊಂಡಿದ್ರು. ಅರ್ಧ ಗಂಟೆ ಸುರಿದ ಮಳೆ ನಂತರ ಆ ಕಾಂಪೌಂಡ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಅದರ ಕೆಳಗೆ ನಿಂತಿದ್ದ ಜನರನ್ನ ಬಲಿ ಪಡೆದುಕೊಂಡಿದೆ.
ಕಾಂಪೌಂಡ್ ಕುಸಿದು ಬೀಳ್ತಾ ಇದ್ದಂತೆ ಅದರ ಕೆಳಗೆ ಸಿಲುಕಿದ ಜನರು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 7 ಮಂದಿ, ಒಂದು ಪುಟ್ಟ ಬಾಲಕಿ ಸೇರಿದಂತೆ 7 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಇನ್ನೊಂದಷ್ಟು ಮಂದಿ ಗಾಯಗಳೊಂದಿಗೆ ಬಚಾವಾಗಿ ಆಸ್ಪತ್ರೆಯಲ್ಲಿ ನೆರಳಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿ ಎಂಥ ದುರಂತ ಸಂಭವಿಸಿದೆ ಅಂತ. ಸ್ವಲ್ಪ ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶದ ಮೇಲೆ ಕಾಂಪೌಂಡ್ ಕುಸಿದಿದೆ. ಅದು ಸಿಮೆಂಟ್ ಕಲ್ಲುಗಳ ಗೋಡೆ ಆಗಿದ್ದರಿಂದ ಬಿದ್ದ ಕೂಡಲೇ ಜನರು ಅದರ ಕೆಳಗೆ ಸಿಕ್ಕಿ ಹಾಕಿಕೊಂಡು ಆಚೆ ಬರಲಾಗದೆ ಒದ್ದಾಡಿದ್ದಾರೆ. ಚೀರಾಟ, ನೆರಳಾಟ, ಕಾಂಪೌಂಡ್ ಬಿದ್ದ ಸದ್ದು ಕೇಳಿದ ಕೂಡಲೇ ಅಲ್ಲೇ ಇದ್ದ ಸ್ಥಳೀಯರು ಮಳೆಯನ್ನ ಲೆಕ್ಕಿಸದೆ ಜನರನ್ನ ರಕ್ಷಣೆ ಮಾಡಲು ಪ್ರಯತ್ನಿಸಿದ್ರು. ಕಲ್ಲುಗಳನ್ನು ಎತ್ತಿ ಜನರನ್ನ ಹೊರಗೆ ಎಳೆಯುವ ಪ್ರಯತ್ನ ಮಾಡಿದ್ರು. ಆದರೆ ಸ್ಥಳದಲ್ಲಿ ಮಳೆ ನೀರು ತುಂಬಿಕೊಂಡಿದ್ದರಿಂದ ರಕ್ಷಣೆ ಕಾರ್ಯಕ್ಕೆ ತೊಡಕಾಗಿತ್ತು. ಆದರೂ ಕೆಲವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೆ ಇನ್ನೂ 7 ಮಂದಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ರು. ನೀವು ನೋಡಬಹುದು ಅಲ್ಲಿ ಒಂದಷ್ಟು ಚಪ್ಪಲಿಗಳು, ಬಟ್ಟೆಗಳು ಎಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿವೆ. ಕೊನೆಗೆ ಜನರಿಂದ ತೆಗೆಯಲು ಸಾಧ್ಯವಾಗದೆ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಇನ್ನು ಈ ಯಮಸ್ವರೂಪಿ ಕಾಂಪೌಂಡ್ಗೆ ಬಲಿಯಾದವರಲ್ಲಿ ಎಲ್ಲರೂ ಬೆಂಗಳೂರಿನವರಲ್ಲ. ಕೆಲವರು ಹೊಟ್ಟೆಪಾಡಿಗಾಗಿ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದವರು, ಇನ್ನು ಕೆಲವರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಅಂತ ಗೊತ್ತಾಗಿದೆ. ಯಾರೂ ಸಹ ಇಂತಹದ್ದೊಂದು ದುರಂತ ಸಂಭವಿಸುತ್ತೆ ಅಂತ ಊಹಿಸಿರಲಿಲ್ಲ. ಅದು ಸಿಮೆಂಟ್ ಕಾಂಪೌಂಡ್, ಎಷ್ಟೋ ದಿನಗಳಿಂದ ಗಟ್ಟಿಯಾಗಿದೆ, ಏನೂ ಆಗಲ್ಲ ಅಂತ ಅದರ ಕೆಳಗೆ ಆಶ್ರಯ ಪಡೆಯಲು ಹೋಗಿದ್ರು. ಆದರೆ ಅದೇ ಕಾಂಪೌಂಡ್ ಈಗ 7 ಮಂದಿಯನ್ನ ಬಲಿ ಪಡೆದುಕೊಂಡಿದೆ. ಮೃತಪಟ್ಟವರು ಯಾರೆಲ್ಲ? ನಂಬರ್ 1 ಮೊಹಮ್ಮದ್ ಅಬ್ದುಲ್ ಹಕ್, 52 ವರ್ಷ ವಯಸ್ಸು, ಬೆಂಗಳೂರು ಜೆಸಿ ನಗರ ನಿವಾಸಿ, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು. ನಂಬರ್ 2 ಫಯಾಜ್ ಅಹಮದ್, 39 ವರ್ಷ, ಡಿಜೆಹಳ್ಳಿ ನಿವಾಸಿ, ಚಪ್ಪಲಿ ವ್ಯಾಪಾರಿ. ನಂಬರ್ 3 ಮುಜವೀರ್ ಬೇಗಂ, 6 ವರ್ಷದ ಬಾಲಕಿ, ಕೆಜಿಹಳ್ಳಿ ನಿವಾಸಿ, ವಿದ್ಯಾರ್ಥಿನಿ. ನಂಬರ್ 4 ಲತಾ ಕೆಕೆ, 57 ವರ್ಷ, ಕೇರಳದವರು, ಪ್ರವಾಸಕ್ಕೆ ಬಂದಿದ್ರು. ನಂಬರ್ 5 ಸ್ಮಿತಾ, 47 ವರ್ಷ, ಕೇರಳದವರು, ಪ್ರವಾಸಕ್ಕೆ ಬಂದಿದ್ರು. ನಂಬರ್ 6 ಸಲಾವುದ್ದೀನ್, 36 ವರ್ಷ, ಉತ್ತರ ಪ್ರದೇಶದವರು, ವ್ಯಾಪಾರಿಯಾಗಿದ್ರು. ನಂಬರ್ 7 ನಸೀಮುಲ್ಲಾ, 19 ವರ್ಷ, ಅಸ್ಸಾಂ, ಕಾರು ಸ್ಟಿಕರಿಂಗ್ ಕೆಲಸ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡಿಗೆ ಬಲಿಯಾದವರು ನಮ್ಮ ಬೆಂಗಳೂರಿನವರು ಮಾತ್ರ ಅಲ್ಲ, ಎಲ್ಲೆಲ್ಲಿಂದಲೂ ಬಂದವರು ಸಹ ಇಲ್ಲಿ ಜೀವ ಬಿಟ್ಟಿದ್ದಾರೆ. ಅದರಲ್ಲಿ 3 ಬೆಂಗಳೂರಿನವರು ಆಗಿದ್ರೆ 2 ಕೇರಳ, ಇನ್ನಿಬ್ಬರು ಅಸ್ಸಾಂ, ಯುಪಿಯವರು. ಕೇರಳದವರು ಪ್ರವಾಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರೆ ಉಳಿದವರೆಲ್ಲರೂ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇದ್ದವರು. ಜೆಸಿ ನಗರದ ಅಬ್ದುಲ್ ಅಲ್ಲೇ ಬೌರಿಂಗ್ ಆಸ್ಪತ್ರೆ ಬಳಿ ರಸ್ತೆ ಬದಿ ಬಟ್ಟೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಫಯಾಜ್ ಅನ್ನೋರು ಅಲ್ಲೇ ಚಪ್ಪಲಿ ವ್ಯಾಪಾರ ಮಾಡ್ತಾ ಇದ್ರು. ಮಳೆ ಬಂದಾಗ ಇವರ ಅಂಗಡಿ ಕೆಳಗೆ ಆಶ್ರಯ ಪಡೆಯಲು ಹೋಗಿದ್ದ 6 ವರ್ಷದ ಬಾಲಕಿ, ಹಾಗೆ ಕೇರಳದ ಪ್ರವಾಸಿಗರು ಬಲಿಯಾಗಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕೆಲಸ. ಎಲ್ಲರೂ ಹೊಟ್ಟೆಪಾಡಿಗಾಗಿ ದುಡಿತಾ ಇದ್ದಂಥವರು. ಅವರ ಕುಟುಂಬಗಳು ಅವರ ಮೇಲೆ ಆಧಾರವಾಗಿದ್ವು. ಆದರೆ ಈಗ ಒಂದು ಮಳೆ ಕುಟುಂಬದ ಆಧಾರ ಸ್ತಂಭಗಳನ್ನೇ ಕಿತ್ಕೊಂಡಿದೆ, ಮನೆಯವರಿಗೆ ದಿಕ್ಕಿಲ್ಲದಂತೆ ಮಾಡಿದೆ. ಇನ್ನು ಇದೇ ದುರಂತದಲ್ಲಿ ಪುಟ್ಟ ಬಾಲಕಿ ಸಹ ಬಲಿಯಾಗಿದ್ದು ಅವರ ಪೋಷಕರು ಆ ಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಚಪ್ಪಲಿ ವ್ಯಾಪಾರಿಯ ಕುಟುಂಬ ಸಹ ಕಣ್ಣೀರು ಹಾಕ್ತಾ ಇದೆ. ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಈಗ ನಾವೇನು ಮಾಡೋದು ಅಂತ ಮಹಿಳೆ ಕಣ್ಣೀರು ಹಾಕಿದ್ರು. स्लीपर सेल करते थे. 20-30 साल से कर रही मानचे. 1.5 साल का, एक 4 साल की बच्ची है. समझे, मन्नत को वापस ला दो. उन्हें 2 जने भाइयां करते थे, सुख आज काम करते थे. उन्होंने सडन ऐसा हुआ. ಇನ್ನು ಕೇರಳದಿಂದ ಬಂದಿದ್ದವರು ಸಹ ಯಾವುದೋ ಒಂದು ಸಂಸ್ಥೆ ಕಡೆಯಿಂದ ಪ್ರವಾಸಕ್ಕೆ ಅಂತ ಬಂದಿದ್ರಂತೆ. ಸುಮಾರು 50 ಜನರ ತಂಡ ಬೆಂಗಳೂರು ಪ್ರವಾಸಕ್ಕೆ ಬಂದಿದ್ರಂತೆ. ಚರ್ಚ್ ರಿಸಲ್ ಮಾರ್ಕೆಟ್ ನೋಡಲು ಬಂದು ಅಲ್ಲೇ ರಸ್ತೆ ಬದಿ ಶಾಪಿಂಗ್ ಮಾಡಲು ಹೋಗಿದ್ದಾರೆ. ಈ ವೇಳೆ ಮಳೆ ಬಂದ ಕಾರಣ ರಸ್ತೆ ಬದಿಗೆ ಅಂಗಡಿಯ ಕೆಳಗೆ ನಿಂತಿದ್ದು ಅವರು ಸಹ ಯಮಗೋಡಿಗೆ ಬಲಿಯಾಗಿದ್ದಾರೆ.
ಕೇರಳದಿಂದ ಬಂದಂಥವ್ರು ಪಾಪ ಟೂರ್ಗೆ ಬಂದಿದ್ರಂತೆ, ಚರ್ಚ್ ನೋಡಲಿಕ್ಕೆ. ಆಮೇಲೆ ಇಲ್ಲೆಲ್ಲ ಚರ್ಚ್ ಎಲ್ಲ ನೋಡಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ ಕೂಡ ಶಾಪಿಂಗ್ ಹೋಗಿದ್ರಂತೆ. ಕುಟುಂಬಶ್ರೀ ಅಂತೇಳಿ ಒಂದು ಸಂಸ್ಥೆ ಕೇರಳಲ್ಲಿ ಸರ್ಕಾರದ ವತಿಯಿಂದ ಅಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. 46 ಜನ ಬಂದಿದ್ದಾರೆ. 46 ಜನದ ಪೈಕಿ 10 ಜನ, 46 ಜೊತೆಗೆ 10 ಜನ ಬೇರೆ ಸ್ಟಾಫು ಕೂಡ ಬಂದಿದ್ದಾರೆ. ಒಟ್ಟು 56 ಜನ ಬಂದಿದ್ದಾರೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಈಗ ಅಮಾಯಕರು ಬಲಿಯಾಗಿದ್ದಾರೆ. ದುಡಿಮೆ ಮಾಡಿ ಕುಟುಂಬವನ್ನ ಪೋಷಣೆ ಮಾಡ್ತಾ ಇದ್ದವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲಿ ಗೋಡೆ ಶಿಥಿಲ ಆಗಿರೋದನ್ನ ನೋಡಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರೆ ಈಗ 7 ಮಂದಿ ಜೀವ ಉಳಿತಾ ಇತ್ತು. ಆದರೆ ಈ ದುರಂತಕ್ಕೆ ಅಧಿಕಾರಿಗಳು ಕಾರಣ ಅಲ್ಲ. ಮಳೆಗೆ ಗೋಡೆ ಕುಸಿದಿದೆ, ಇದೊಂದು ವಿಪತ್ತು ಅಂತ ಡಿಸಿಎಂ ಡಿಕೆಶಿ ಅಧಿಕಾರಿಗಳನ್ನ ಸಮರ್ಥನೆ ಮಾಡಿಕೊಂಡ್ರು. ಅಧಿಕಾರಿ ಮೇಲೆ ಎಡವಟ್ಟು ಅಂತ ಯಾಕೆ ಹೇಳ್ತೀನಿ? ಅಧಿಕಾರಿಗಳದ್ದು ಏನು ಎಡವಟ್ಟಿಲ್ಲ. ಇದು ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಬಹಳ ದೊಡ್ಡ ಮಳೆ. ಇವತ್ತು ನೋಡೋದು ಆಲೆಕಲ್ಲು. ನನ್ನ ಇತಿಹಾಸದಲ್ಲೇ ನಾನು ಬೆಂಗಳೂರಲ್ಲಿ ಆ ರೀತಿ ಮಳೆ ಬಂದಿದ್ದು ನಾನು ನೋಡಿಲ್ಲ. ಆ ರೀತಿ ಬಂದಿದೆ, ಗಾಳಿ ಬಂದಿದೆ, ಮುಂಗಾರು ಮಳೆಗೆ ಈ ರೀತಿ ಆಗಿದೆ. ಸೊ ಜಾಗ್ರತೆಯಿಂದ ನಾವು ಇರಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಬ್ರಾಂಚಸ್ ಮರಗಳ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಸ್ಲಿಕ್ಕೆ, ರೋಡ್ಗಳ ಪಕ್ಕ ಎಲ್ಲಿ ಇರ್ತದೆ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಮಾರ್ಗದರ್ಶನವನ್ನ ಕೊಡ್ತೀವಿ. ನೋಡಿದ್ರಲ್ಲ, ಡಿಸಿಎಂ ಬೆಂಗಳೂರು ಅಭಿವೃದ್ಧಿ ಸಚಿವರು ಏನ್ ಹೇಳಿದ್ರು ಅಂತ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ವಂತೆ, ಜನರೇ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ. ಹಳೆ ಕಟ್ಟಡ ಬಿದ್ದೋಗ್ತಾ ಇರೋ ಕಾಂಪೌಂಡ್ ಅನ್ನ ತೆರವು ಮಾಡಿಸಿದ್ರೆ ಇಂಥ ಘಟನೆ ಆಗ್ತಾ ಇರಲಿಲ್ಲ. ಆದರೆ ಯಾವಾಗಲೂ ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡಂತೆ ಈಗಲೂ ಸಹ ಅನಾಹುತ ಆದ ಮೇಲೆ ಕೊಂಬೆಗಳನ್ನ ಕಟ್ ಮಾಡಿಸ್ತೀವಿ ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿ, ಸರ್ಕಾರದ ವಿರುದ್ಧ ಜನಾಕ್ರೋಶ. ದುರಂತ ನಡೀತಾ ಇದ್ದಂತೆ ಸಿಎಂ, ಡಿಸಿಎಂ, ಪೊಲೀಸ್ ಕಮಿಷನರ್ ಎಲ್ಲರೂ ಸ್ಥಳಕ್ಕೆ ಹೋಗಿದ್ರು. ಪರಿಸ್ಥಿತಿಯನ್ನು ಅವಲೋಕಿಸಿದರು. ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ಸ್ಥಳದಲ್ಲೇ ತರಾಟೆ ತೆಗೆದುಕೊಂಡ್ರು. ಯಾರ ನಿರ್ಲಕ್ಷ್ಯ ಯಾಕಾಯಿತು ಅನ್ನೋದನ್ನ ಕೇಳಿದ್ರು. ಮೃತರ ಕುಟುಂಬಗಳಿಗೆ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಆದರೆ ಹೋದ ಜೀವಗಳನ್ನ ತಂದು ಕೊಡೋದಕ್ಕಾಗತ್ತಾ? ಅನಾಹುತ ಆಗುವ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದು ಸಾವುಗಳು ಆಗ್ತಾ ಇದ್ವಾ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿಗೆ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ? ನೋಡ್ಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದಿಲ್ಲ, ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೀಗೆ ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. 2026 ನಾನು ಆರ್ಡರ್ ತೊಗೊಂಡು ಬಂದಿದ್ದೀನಿ. ಸ್ಟ್ರೀಟ್ ವೆಂಡರ್ಸ್ಗೆಲ್ಲ ನೀವು ತೆಗಿಬೇಕು, ಯಾಕೆಂದರೆ ಅದು ಗೋಡೆಗೆ ಕೆಟ್ಟೋಗಿದೆ, ಡ್ಯಾಮೇಜ್ ಆಗಿದೆ ಅಂತ ನಾವು ಕಮಿಷನರ್ಗೆ, GBIಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಮಾಹಿತಿ ಕೊಟ್ಟ ಮೇಲೂ ಪೊಲೀಸ್ ಅವರು ಕಮಿಷನರ್ಗೇನೋ ಕೊಟ್ಟ ಮೇಲೂ ಅವರು ವೆಂಡರ್ಸ್ಗೆ ತೆಗ್ದಿಲ್ಲ ಅಲ್ಲಿ. ಹಾಗಾಗಿ 7 ಜನ ಸಾವಾಗಿದೆ. 7 ಜನ ಸಾವು ಆಗಕ್ಕೆ ಕಾರಣ ಅಧಿಕಾರಿಗಳು, ಅವರು ಪೊಲೀಸ್ ಅಧಿಕಾರಿಗಳು, GBI ಅಧಿಕಾರಿ. ನಮ್ಮ ಮನೆ ಪಕ್ಕದಲ್ಲಿ ಇರೋದು ರಿಲೇಟಿವ್ ನಮ್ಗೆ ಭಾಳ ನೋವಾಯಿತು, ಭಾಳ ನೋವಾಗಿದೆ. ಅವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ. 7 ಜನ ಸಾವಾಗಿದೆ. ಎಸ್, ಅದು ಕಾಂಪೌಂಡ್ ಶಿಥಿಲ ಆಗಿದೆ. ಅಲ್ಲಿ ವ್ಯಾಪಾರಿಗಳನ್ನ ಕೂರಿಸಬೇಡಿ, ಗೋಡೆ ತೆರವು ಮಾಡಿ ಅಂತ ಒಂದಷ್ಟು ಮಂದಿ GBIಗೆ ಮನವಿ ಮಾಡಿಕೊಂಡಿದ್ರಂತೆ. ಪೊಲೀಸರಿಗೂ ದೂರು ಕೊಟ್ಟಿದ್ರಂತೆ. ಆದರೂ ಯಾರೂ ಅದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಂದ ಹಣ ಸಿಗುತ್ತೆ ಅಂತ ಪೊಲೀಸರು ಹಣ ಪಡೆದು ಸುಮ್ಮನಾಗಿದ್ರಂತೆ. ಅವರೆಲ್ಲರ ನಿರ್ಲಕ್ಷ್ಯದಿಂದ ಈಗ 7 ಮಂದಿಯ ಪ್ರಾಣ ಹೋಗಿದೆ. ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಅಂತ ಜನರು ಆರೋಪಿಸ್ತಾ ಇದ್ದಾರೆ. GBI ಕಮಿಷನರ್ಗೆ ಹೋಗ್ಬಿಟ್ಟು ಹೇಳಿದೀವಿ, ಮತ್ತೆ ಅದು GBI ಅಧಿಕಾರಿಗಳಿಗೂ ಎಲ್ಲರಿಗೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಹೇಳಿದೀವಿ. ಏನು ಕಾರ್ಯನೇ ಮಾಡ್ತಾ ಇಲ್ಲ, ಕೆಲಸನೇ ಮಾಡ್ತಾ ಇಲ್ಲ ಸರ್ ಇವರೆಲ್ಲ. ಕಳೆದ 25 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂತಹ ಕಾಂಪೌಂಡ್ ಗೋಡೆ ಅದು ಬೀಳೋದಕ್ಕೆ ಚಾನ್ಸೇ ಇರಲಿಲ್ಲ. ಆದರೆ ಬೌರಿಂಗ್ ಆಸ್ಪತ್ರೆಯ ಆವರಣದಲ್ಲಿ ಕಾಮಗಾರಿ ಮಾಡ್ತಾ ಇದ್ದು ಆ ಕಾಮಗಾರಿಯಿಂದ ಮಣ್ಣನ್ನ ಕಾಂಪೌಂಡ್ಗೆ ಹಾಕಿದ್ದಾರೆ. ಅದರ ಭಾರದಿಂದಲೇ ಕಾಂಪೌಂಡ್ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಇದರಲ್ಲಿ ಯಾರ ನಿರ್ಲಕ್ಷ್ಯ ಇದೆ, ದುರಂತ ಹೇಗಾಯಿತು, ಯಾಕೆ ಆಯಿತು ಅನ್ನೋದನ್ನ ತನಿಖೆ ಮಾಡಿಸಿ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು.
ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿಸ್ತೀನಿ. ಅಲ್ಲಿ ಕೆಲಸ ನಡೀತಾ ಇತ್ತು, ಒಳಗಡೆ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ನಡೀತಾ ಇತ್ತು. ಅವರು ಮಣ್ಣು ಸುರಿತಾ ಇದ್ರು ಕಾಂಪೌಂಡ್ ವಾಲ್. ಆ ಕಾಂಪೌಂಡ್ ವಾಲ್ ಮಣ್ಣು ಸುರಿತಾ ಇರೋದ್ರಿಂದ ಆ ಪ್ರೆಷರ್ಗೆ ಬಿದ್ದಿರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಜಿಬಿಎ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಲ್ಲಿ ಮಳೆಯ ಮುನ್ಸೂಚನೆ ಇದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಜಿಬಿಎ ಎಡವಿದೆ. ಅಪಾಯಕರ ಕಟ್ಟಡಗಳು, ಗೋಡೆಗಳ ಬಗ್ಗೆ ಪಟ್ಟಿಯೇ ಮಾಡಿಲ್ವಾ? ಮಳೆಗೂ ಮೊದಲು ವಲಯವಾರು ಪರಿಶೀಲನೆ ಮಾಡಬೇಕು, ಅದನ್ನೂ ಮಾಡಿದಂತಿಲ್ಲ. ಮಳೆ ನೀರು ನಿರ್ವಹಣೆಗೆ ಕ್ರಮಗಳನ್ನು ಕೈಗೊಳ್ಳಬೇಕು, ಅದನ್ನೂ ಮಾಡಿದಂತಿಲ್ಲ. ಬೌರಿಂಗ್ ಆಸ್ಪತ್ರೆ ತಡೆಗೋಡೆಯ ಪಕ್ಕ ಟನ್ಗಟ್ಟಲೆ ಮಣ್ಣನ್ನು ಸುರಿಯಲಾಗಿದೆ. ಶಿಥಿಲಾವಸ್ಥೆ, ಹಳೆಯ ಗೋಡೆಗಳ ತೆರವು ಯಾಕಿಲ್ಲ ಅಂತ ಜಿಬಿಎ ಹೇಳಬೇಕಿದೆ. ಒಂದು ಸಣ್ಣ ತಪ್ಪು, ನಿರ್ಲಕ್ಷ್ಯ ಒಂದು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತೆ. ಈಗ ಬೌರಿಂಗ್ ಆಸ್ಪತ್ರೆ ಬಳಿಯೂ ಆಗಿರೋದಿದೆ. ಬೌರಿಂಗ್ ಆಸ್ಪತ್ರೆಯ ಆವರಣದಲ್ಲಿ ಆಟದ ಮೈದಾನಕ್ಕಾಗಿ ತಡೆಗೋಡೆಗೆ ಮಣ್ಣನ್ನು ಸುರಿದು ಭಾರ ಹೆಚ್ಚಿಸಲಾಗಿದೆ. ಅದರಿಂದಲೇ ಗೋಡೆ ಬಿದ್ದಿರಬಹುದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಜನರ ಅಭಿಪ್ರಾಯ. ಹಾಗಾಗಿ ಸರ್ಕಾರ ಸಹ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಬುಧವಾರ ಸಂಜೆ ಸುರಿದ ಮಳೆಗೆ ಕೇವಲ 7 ಜನರು ಮಾತ್ರ ಅಲ್ಲ, ಒಟ್ಟು 10 ಮಂದಿ ಬಲಿಯಾಗಿದ್ದಾರೆ. ಕಾರುಗಳು, ಬಸ್ಸುಗಳು, ಆಟೋಗಳು ಜಖಮಾಗಿವೆ. ಇವೆಲ್ಲವೂ ಸಹ ಜಿಬಿಎ ಎಡವಟ್ಟಿನಿಂದಲೇ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅಧಿಕಾರಿಗಳು ಮೊದಲೇ ಎಚ್ಚೆತ್ತುಕೊಂಡು ಅಪಾಯದಲ್ಲಿರೋ ಗೋಡೆಗಳನ್ನು ತೆರವು ಮಾಡಿದ್ರೆ, ಮರದ ರೆಂಬೆಗಳನ್ನು ಕತ್ತರಿಸಿದ್ರೆ, ಮಳೆ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿದ್ರೆ ಇಷ್ಟೊಂದು ಅನಾಹುತಗಳು ಆಗ್ತಾ ಇರಲಿಲ್ವೇನೋ. ನನ್ನ ಗಾಡಿನೂ ಹೋಯ್ತಾ ಅಲ್ಲಿ. ಮಳೆ ಬಂತು ಅಂದ್ರೆ ಬೆಂಗಳೂರಿಗೆ ಗಂಡಾಂತರ ಶುರು ಅಂತಲೇ ಅರ್ಥ. ಒಂದು ಸಣ್ಣ ಮಳೆಯಾದರೂ ಸಾಕು, ಬೆಂಗಳೂರು ನೀರಲ್ಲಿ ಮುಳುಗುತ್ತೆ. ಅಂಥದ್ರಲ್ಲಿ ಬುಧವಾರ ಸಂಜೆ ಬರೋಬ್ಬರಿ 111 ಮಿಲಿಮೀಟರ್ನಷ್ಟು ಭೀಕರ ಮಳೆಯಾಗಿದೆ. ಈ ಮಳೆ ಯಮಸ್ವರೂಪಿಯಾಗಿ 10ಕ್ಕೂ ಹೆಚ್ಚು ಮಂದಿಯನ್ನು ಬಲಿ ಪಡೆದುಕೊಂಡಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. 170 ಮರಗಳು ಧರೆಗೆ, ಕಾರು, ಬಸ್ಸು, ಬೈಕು ಜಖಂ, ಕುಸಿದ ಮನೆಗಳು, ಹಾರಿದ ಶೀಟ್, ಗಾಳಿ ಮಳೆಯ ಭೀಕರ ದೃಶ್ಯಗಳು. ಇನ್ನು 3 ದಿನ ಮಳೆ ಅಲರ್ಟ್, ಯಾಮಾರಿದ್ರೆ ಅಪಾಯ ಗ್ಯಾರಂಟಿ. ಬುಧವಾರ ಸಂಜೆ ಬೆಂಗಳೂರಲ್ಲಿ ಸುರಿದಿದ್ದು ಅಂತ ಇಂಥ ಮಳೆಯಲ್ಲ, ರಣ ಭಯಂಕರ ಮಳೆ, ಆಲಿಕಲ್ಲುಗಳ ಮಹಾಮಳೆ. ಕಳೆದ 25 ವರ್ಷಗಳಲ್ಲೇ ಎಂದೂ ಇಲ್ಲದಂತಹ ಮಹಾ ಮಳೆ ಸುರಿದಿದೆಯಂತೆ. ಭಾರತ ಹವಾಮಾನ ಇಲಾಖೆ ಪ್ರಕಾರ ಬೆಳಗ್ಗೆ 8:30ರಿಂದ ರಾತ್ರಿ 8:30ರವರೆಗೆ ನಗರದಲ್ಲಿ ಒಟ್ಟು 111 ಮಿಲಿಮೀಟರ್ ಮಳೆಯಾಗಿದ್ದು, ಇದು ಏಪ್ರಿಲ್ ತಿಂಗಳಲ್ಲಿಗೆ ಇದುವರೆಗೆ ದಾಖಲಾಗಿದ್ದ ಅತಿ ಹೆಚ್ಚು ಮಳೆ ಅಂತ ಹೇಳಿದ್ದಾರೆ. ಇದಕ್ಕೂ ಮೊದಲು 2001ರ ಏಪ್ರಿಲ್ 19ರಂದು 108.6 ಮಿಲಿಮೀಟರ್ ಮಳೆಯಾಗಿದ್ದ ದಾಖಲೆ ಇತ್ತು. ಈಗ ಆ ದಾಖಲೆ ಬ್ರೇಕ್ ಆಗಿದೆ. ಬುಧವಾರ ಸಂಜೆ ಮಿಂಚು, ಗುಡುಗು ಹಾಗೂ ಆಲಿಕಲ್ಲು ಸಹಿತ ಕೇವಲ 1 ಗಂಟೆಯಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದ್ದು, ಗಂಟೆಗೆ 75 ಕಿಲೋಮೀಟರ್ ವೇಗದ ಗಾಳಿ ಬೀಸಿತ್ತು. ಅಕಾಲದಲ್ಲಿ ಬಂದ ಈ ಗಾಳಿ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿ ಹೋಗಿದೆ. ಸಾಕಷ್ಟು ಕಡೆ ಮರಗಳು ಬುಡ ಸಮೇತ ಕಿತ್ತು ಬಂದಿದ್ರೆ, ಕೆಲವು ಕಡೆ ರೆಂಬೆಗಳು ಬಿದ್ದು ಕಾರುಗಳು, ಬಸ್ಸುಗಳು ಜಖಮಾಗಿವೆ. ಇನ್ನು ಕೆಲವು ಕಡೆ ರಾಶಿ ರಾಶಿ ಆಲಿಕಲ್ಲುಗಳು ಬಿದ್ದಿದ್ದು ಜನರು ಆಲಿಕಲ್ಲು ಸಂಗ್ರಹಿಸಿ ಸಂಭ್ರಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಪಕ್ಕದಲ್ಲೇ ಕರೆಂಟ್ ಶಾಕ್ಗೆ ಯುವಕ ಬಲಿ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಬಿದ್ದು 7 ಮಂದಿ ಬಲಿಯಾಗಿದ್ದಾರೆ. ಆದರೆ ಅದೇ ಘಟನೆಗೆ ಸಂಬಂಧಿಸಿದಂತೆ ಪಕ್ಕದಲ್ಲೇ ಮತ್ತೊಂದು ಸಾವು ಸಂಭವಿಸಿದೆ. ಆ ಸ್ಥಳದಿಂದ 100 ಮೀಟರ್ ಅಂತರದಲ್ಲೇ ಮತ್ತೊಂದು ಸಾವು ಆಗಿದೆ. ಬಟ್ಟೆ ಖರೀದಿ ಮಾಡಲು ಶಿವಾಜಿನಗರಕ್ಕೆ ತಾಯಿ ಜೊತೆಗೆ ಆಗಮಿಸಿದ ಸೂಫಿಯಾನ್ ಗಾಡಿ ಪಾರ್ಕಿಂಗ್ ಮಾಡುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ. ಗೋಡೆ ಬಿದ್ದ ಪರಿಣಾಮ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿ ವಿದ್ಯುತ್ ಶಾಕ್ ಹೊಡೆದಿತ್ತು. ಮಗ ಸತ್ತಿರುವ ಸುದ್ದಿ ಕೇಳಿ ತಾಯಿ ಕೂಡ ಆಘಾತಕ್ಕೆ ಒಳಗಾಗಿ ಬೌರಿಂಗ್ ಆಸ್ಪತ್ರೆ ಸೇರಿದ್ದಾರೆ. ನಮ್ಮನ್ನು ಯಾರೂ ಕೂಡ ಏನಾಗಿದೆ ಅಂತ ಕೇಳುತ್ತಿಲ್ಲ ಅಂತ ಸೂಫಿಯಾನ್ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಹುಡುಗ ಫಸ್ಟ್ PU ಪಾಸ್ ಆಗ್ಬಿಟ್ಟಿದೆ, ತಾಯಿ ಜೊತೆ ಬಟ್ಟೆ ತಗೊಳ್ಳೋಣ ಮನೆಯಿಂದ ಬಂದಿದ್ದಾನೆ. ಮಳೆ ಬರ್ತಾ ಇದೆ ಅಂತ ಸೈಡಾಗಿ ಹಾಕಿದ್ದಾನೆ. ಮಳೆ ಬರ್ತಾ ಇದೆ, ಗಾಡಿ ಸೈಡಾಗಿ ಹೋಗಿ ಪಾರ್ಕ್ ಮಾಡೋದು, ತಾಯಿ ಸೈಡಾಗಿ ನಿಲ್ಕೊಂಡಿದ್ದಾರೆ. ಆ ಕಂಬದಲ್ಲ, ಬೆಸ್ಕಾಂ ಕಂಬದಲ್ಲಿ ಸಡನ್ ಶಾಕ್ ಹೊಡೆದಿದೆ.
ಗೋಡೆ ಅಕಸ್ಮಾತ್ ಬಿದ್ದೋಗಿದ್ರಲ್ಲ, ಆ ಗೋಡೆದಲ್ಲಿ ವೈರ್ ಕಟ್ ಆಗಿಬಿಟ್ಟು ಸಡನ್ ಶಾಕ್ ಆಗಿದೆ. ಸ್ಪಾಟ್ ನಲ್ಲಿ ಡೆತ್ ಆಗಿದ್ದಾನೆ ಹುಡುಗ ಪಾಪ. ಅವ್ರ ತಾಯಿ ಇವಾಗ ಅವ್ರ ಜೊತೆಯಾಗಿದ್ದವರು ಅವರು ಅನ್ಕಾನ್ಸಿಯಸ್ ನಲ್ಲಿದ್ದಾರೆ ಪಾಪ. ಬೋರಿಂಗ್ ಆಸ್ಪತ್ರೆ ಕೆಜಿಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ರಣಮಳೆಗೆ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಬಲಿಯಾಗಿದೆ. 15ನೇ ಕ್ರಾಸ್ ಬಳಿಯ ಮಿನಿ ಫಾರೆಸ್ಟ್ ಬಳಿ ರಘು ಎಂಬಾತ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬ ಹಿಡಿದಿದ್ದರಿಂದ ಅಲ್ಲೇ ಸಾವು ಸಂಭವಿಸಿದೆ. ಸ್ಥಳಕ್ಕೆ ಜೆಪಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ರಘು ಜೆಪಿ ನಗರ ಜಿಡಿ ಮರದ ನಿವಾಸಿಯಾಗಿದ್ದು ಚಮ್ಮಾರಿಕೆ ಕೆಲಸ ಮಾಡ್ತಾ ಇದ್ರು. ಹೊರಗಡೆ ಹೋಗಿ ಬರುವುದಾಗಿ ಹೇಳಿದ್ದ ರಘು ವಿದ್ಯುತ್ ಕಂಬ ಮುಟ್ಟಿ ಸಾವನ್ನಪ್ಪಿದ್ದಾರೆ. ಕಸ್ತೂರ್ಬಾ ನಗರದಲ್ಲಿ ಮಹಾಮಳೆ ಒಬ್ಬ ವ್ಯಕ್ತಿಯನ್ನ ಬಲಿ ತೆಗೆದುಕೊಂಡಿದೆ. ಗೋಡನ್ನ ಶೀಟ್ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿದ್ದ ವ್ಯಕ್ತಿ ಮೇಲೆ ಸಿಮೆಂಟ್ ಶೀಟ್ ಬಿದ್ದ ಪರಿಣಾಮ ಮಂಜು ಎಂಬಾತ ಸಾವನ್ನಪ್ಪಿದ್ದಾರೆ. ಮೈಸೂರು ರಸ್ತೆ ಕಸ್ತೂರ್ಬಾ ನಗರದ ಅಶ್ವತ್ಥ ಕಟ್ಟೆ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಕುಟುಂಬದ ಜೊತೆ ಮನೆ ಒಳಗೆ ಇದ್ದಾಗಲೇ ಈ ದುರ್ಘಟನೆ ಸಂಭವಿಸಿದೆ. ಒಂದು ಕಡೆ ಸಾವುಗಳು ಆದರೆ ಮತ್ತೊಂದು ಕಡೆ ನಾನಾ ರೀತಿಯ ಅವಾಂತರಗಳು ಆಗಿವೆ. ವರ್ಣಾರ್ಭಟಕ್ಕೆ ಕಬ್ಬನ್ ಪಾರ್ಕ್ ಫುಲ್ ಜಲಾವೃತವಾಗಿತ್ತು. ಕಬ್ಬನ್ ಪಾರ್ಕ್ ಭದ್ರತೆಗೆ ಅಳವಡಿಸಿದ್ದ 10 ಅಡಿ ಎತ್ತರದ ಕಬ್ಬಿಣದ ಗೇಟ್ ನೆಲಕ್ಕೆ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಇತ್ತ ಕಬ್ಬನ್ ಪಾರ್ಕ್ ಕೆರೆ ತುಂಬಿ ಪಾದಾಚಾರಿ ಹೋಗುವ ರಸ್ತೆಯೂ ಜಲಾವೃತವಾಗಿತ್ತು. ಇನ್ನು ನಗರದಾದ್ಯಂತ ಹಲವೆಡೆ ಮರಗಳು ಧರೆಗುರುಳಿವೆ. ಕೆಆರ್ ಸರ್ಕಲ್ ಬಳಿ ರಸ್ತೆ ಮೇಲೆ ಬೃಹತ್ ಮರ ಬಿದ್ದಿದೆ. ಮರ ಬಿದ್ದಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿಎಂ ಗೃಹ ಕಚೇರಿ ಕೃಷ್ಣ ಬಳಿಯೂ ಬೃಹತ್ ಮರ ಧರೆಗೆ ಉರುಳಿದ್ದು, ಅದರ ಜೊತೆಗೆ ಗಾಲ್ಫ್ ಕ್ಲಬ್ಗೆ ಸೇರಿದ ಹಲವು ಕಂಬಗಳು ಬಿದ್ದಿವೆ. ಬೃಹತ್ ಕ್ರೇನ್ಗಳ ಮೂಲಕ ಕಂಬಗಳನ್ನು ತೆರವು ಮಾಡಿದ್ರು. ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ವಾಹನದ ಮೇಲೆ ಬೃಹತ್ ಮರವೊಂದು ಬಿದ್ದ ಪರಿಣಾಮ ಎಕೋ ವ್ಯಾನ್ ಚಾಲಕನಿಗೆ ಗಂಭೀರ ಗಾಯವಾಗಿದೆ. ಚಾಲಕ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದು, ತಕ್ಷಣವೇ ಚಾಲಕನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವ್ಯಾನ್ ಚಾಲಕ ಬದುಕುಳಿಯೋದು ಅನುಮಾನ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದರು. ಇನ್ನು ಸಾಕಷ್ಟು ಕಡೆ ಮರಗಳು ಬಿದ್ದ ಪರಿಣಾಮ ಕಾರುಗಳು ಜಖಮಾಗಿವೆ. ಬಸವನಗುಡಿ ಬಳಿಯ ರಾಮಕೃಷ್ಣ ಮಠದ ಮುಂಭಾಗ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು ಇಬ್ಬರಿಗೆ ಗಾಯ ಆಗಿದೆ. 26 ವರ್ಷದ ರಾಕೇಶ್, 30 ವರ್ಷದ ಮಂಜುನಾಥ್ ಅನ್ನೋರಿಗೆ ಗಾಯವಾಗಿದೆ. ಕಾರಿನ ಎಡಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ರಾಜಾಜಿನಗರದ 4th ಬ್ಲಾಕ್ನಲ್ಲೂ I-20 ಕಾರಿನ ಮೇಲೆ ಕರೆಂಟ್ ಕಂಬ ಬಿದ್ದು ಕಾರಿನ ಮೇಲ್ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅದೇ ಜಾಗದಲ್ಲಿ ಎರ್ಟಿಗಾ ಕಾರು ಸಹ ಡ್ಯಾಮೇಜ್ ಆಗಿದೆ. ಒಂದಲ್ಲ ಎರಡಲ್ಲ ಹಲವಾರು ಅವಾಂತರಗಳಾಗಿವೆ. ಸಾವು ನೋವು ಸಂಭವಿಸಿದೆ. ರಸ್ತೆಗಳು, ಅಂಡರ್ಪಾಸ್ಗಳು ಜಲಾವೃತ ಆಗಿವೆ. ಇಷ್ಟೆಲ್ಲ ಆಗಿದ್ರೂ ಜಿಬಿಎ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಜನರ ಜೀವಗಳು ಅಂದರೆ ಇವರಿಗೆ ಲೆಕ್ಕವೇ ಇಲ್ಲ ಅಂತ ಬೆಂಗಳೂರಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.